ರಾಜ್ಯ ಸರ್ಕಾರ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ಕೃಷಿ ಕ್ಷೇತ್ರನಿದೆ, ಅಗ್ರಿಕಲ್ಚರ್ ಸೆಕ್ಟರ್ ಇಟ್ ಕಾಂಟ್ರಿಬ್ಯೂಟ್ಸ್ 18% ಆಫ್ ದ ಎಕಾನಮಿ. ಇವತ್ತು 50% ಹೆಚ್ಚು ಉದ್ಯೋಗವನ್ನು ಕೂಡ ಇವತ್ತು ಕೃಷಿ ಕ್ಷೇತ್ರ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು, ಉದ್ಯೋಗ ಕೂಡ ಕೊಡ್ತಾ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 2-3 ವಾರಗಳಿಂದ ಇವತ್ತು ರಾಜ್ಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಇವತ್ತು ರೈತನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಮೊನ್ನೆ ತನಕನೂ ಕೂಡ ರೈತ ಅವನು ಬೆಳೆದಂಥ ಫಸಲು ಇವತ್ತು ಸಂತೋಷವಾಗಿದ್ದ, ಇನ್ನೇನು ನಾಳೆ ನಾಡಿದ್ದು ಇವತ್ತು ಮಾರುಕಟ್ಟೆಯಲ್ಲಿ ಮಾರಿ ಉತ್ತಮ ಒಂದು ಬೆಲೆಗೆ ಮಾರ್ಬೋದು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದ ರೈತನ ಪರಿಸ್ಥಿತಿ ರಾತ್ರೋರಾತ್ರಿ ಇವತ್ತು ಮಳೆಯಿಂದಾಗಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 50%, 60%, 80%ವರೆಗೂ ಕೂಡ ಇವತ್ತು ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮಗೆ ಗೊತ್ತಿದೆ, ಇವತ್ತು ಕಲಬುರಗಿ ಅಂತ ಹೇಳಿದ್ರೆ ತೊಗರಿಯ ಖನಿಜ ಅಂಥೇಳಿ ಖ್ಯಾತಿ ಆಗಿರ್ತಕ್ಕಂಥದ್ದು. ಉತ್ತಮ ಮುಂಗಾರು ಆದರೂ ಸಹ ಕಳೆದ ಒಂದು ವಾರದಿಂದ ಇವತ್ತು ಲಕ್ಷಾಂತರ ಎಕರೆನಲ್ಲಿ ಬೆಳೀತಕ್ಕಂಥ ತೊಗರಿ ಇರ್ಬೋದು, ಅದೇ ರೀತಿ ಇವತ್ತು ಹತ್ತಿ, ಪಪ್ಪಾಯ, ದ್ರಾಕ್ಷಿ ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳು ಅತಿವೃಷ್ಟಿಗೆ ಹಾನಿಯಾಗಿದ್ದು ಇವತ್ತು ರೈತರು ಆ ಭಾಗದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಅಫ್ಜಲ್ಪುರ ಇವತ್ತು ಶಾಸಕರು ಕೂಡ ಇದ್ದಾರೆ ಆಡಳಿತ ಪಕ್ಷದಲ್ಲಿ. ಇವತ್ತು ಅಫ್ಜಲ್ಪುರ ಒಂದೇ ಕ್ಷೇತ್ರದಲ್ಲಿ ಇವತ್ತು 60,000 ಹೆಕ್ಟೇರ್ ಅಷ್ಟು ಇವತ್ತು ತೊಗರಿ ಹಾಳಾಗಿರ್ತಕ್ಕಂಥದ್ದು. ಅದೇ ರೀತಿ ಹತ್ತಿನೂ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಇವತ್ತೇನು ಬೆಳೆ ಹಾನಿ ಸಮೀಕ್ಷೆ ಆಗದೇನೆ ಇವತ್ತು ಅದಕ್ಕೂ ಕೂಡ ಇವತ್ತು ರೈತರು ಪರದಾಡ್ತಾ ಇದ್ದಾರೆ. ಇವತ್ತು ನಮಗೆ ಗೊತ್ತಿದೆ, ಇವತ್ತು ಅಲ್ಲಿ ಆ ಭಾಗದ ರೈತರು ಇವತ್ತು ಸಾಲ ಸೋಲ ಮಾಡಿ ಎಕರೆಗೆ ಕನಿಷ್ಠ 8ರಿಂದ 10, 15 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಫಸಲು ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೀದಿಗೆ ಬಂದು ಕುಳಿತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೊಡಗು ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಮೊನ್ನೆನೂ ಕೂಡ ಹಾಸನ ಜಿಲ್ಲೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಕಳಪೆ ಬಿತ್ತನೆ ಬೀಜ ಇರ್ಬೋದು ಮತ್ತು ಬಿಳಿ ಜೋಳವು ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಕಾಫಿ ಬೆಳೆನೂ ಕೂಡ ನಮ್ಮ ಸಕಲೇಶ್ಪುರದ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಕಾಫಿ ಬೆಳೆನೂ ಕೂಡ ಮಳೆ ಜಾಸ್ತಿಯಾಗಿ ಕೊಳೆ ರೋಗಕ್ಕೆ ತುತ್ತಾಗಿ 50% ಬೆಳೆ ಇವತ್ತು ನಷ್ಟ ಆಗಿದೆ ಅನ್ನುವ ಚರ್ಚೆಗಳು ಇವತ್ತು ರೈತರು ಇವತ್ತು ಅಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೆಕ್ಕೆಜೋಳ ಇರ್ಬೋದು, ಅದೇ ರೀತಿ ಅಡಿಕೆ. ಇವತ್ತು ನಮ್ಮ ಮಲೆನಾಡು ಪ್ರದೇಶ ಅತಿ ಹೆಚ್ಚು ಮೆಕ್ಕೆಜೋಳ ಮತ್ತು ಅಡಿಕೆ ಬೆಳೀತಕ್ಕಂಥ ನಮ್ಮ ಮಲೆನಾಡು ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಅಡಿಕೆನೂ ಕೂಡ ಇವತ್ತು ರೋಗಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳನೂ ಕೂಡ 50%, 60%, 70% ಅಷ್ಟು ಇವತ್ತು ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಸೋಯಾಬೀನ್ ಇರ್ಬೋದು, ಹೆಸರು ಬೇಳೆ 90% ಮಾನ್ಯ ಸಭಾಧ್ಯಕ್ಷರು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ, ಸೋಯಾಬೀನ್ ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥದ್ದು. ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋದರೆ ಅಲ್ಲೂ ಕೂಡ ಈರುಳ್ಳಿ, ಹೆಸರು ಬೇಳೆ ಎಲ್ಲವೂ ಕೂಡ ಇವತ್ತು 50% ಇವತ್ತು ಹಾಳಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಒಟ್ಟಾರೆ ರೈತರ ಪರಿಸ್ಥಿತಿ ಅಂತೂ ಚಿಂತಾಜನಕ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಅಧಿಕಾರಿಗಳಿಗೆ ಸೂಚಿಸಿ ತತ್ಕ್ಷಣ ಇವತ್ತು ಹೊಲಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟದ ಬಗ್ಗೆ ಸಮೀಕ್ಷೆ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನೇ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಿಂದೆ ಮಾನ್ಯ ಸಭಾಧ್ಯಕ್ಷರೇ, ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ, ಪ್ರತಿ ಒಂದ್ಸಲ ಈ ಕಳೆದ ಬಾರಿನೂ ಕೂಡ ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಅತಿವೃಷ್ಟಿಯಾಗಿ ಸಮಸ್ಯೆ ಉಂಟಾದಾಗ ಇವತ್ತು ಡ್ರೈ ಲ್ಯಾಂಡಲ್ಲಿ NDRF ನಾರ್ಮ್ಸ್ ಪ್ರಕಾರ ಒಂದು ಹೆಕ್ಟೇರಿಗೆ 6,800 ರೂಪಾಯಿ ಕೊಡ್ತಾ ಇದ್ರು. ಅದೇ ಆ ಸಂದರ್ಭದಲ್ಲಿ ಹಾರ್ಟಿಕಲ್ಚರಿಗೆ NDRF ನಾರ್ಮ್ಸ್ ಪ್ರಕಾರ 13,500 ರೂಪಾಯಿ ಕೊಡ್ತಾ ಇದ್ರು. ಇರಿಗೇಟೆಡ್ ಲ್ಯಾಂಡಿಗೆ 18,000 ರೂಪಾಯಿ ಕೊಡ್ತಾ ಇದ್ರು ಮಾನ್ಯ ಸಭಾಧ್ಯಕ್ಷ NDRF ನಾರ್ಮ್ಸ್ ಪ್ರಕಾರ. ಆದರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರೈತ ನಾಯಕರಿದ್ದಂಥ ಸಂದರ್ಭದಲ್ಲಿ ಡ್ರೈ ಲ್ಯಾಂಡಲ್ಲಿ 6,800 ರೂಪಾಯಿ NDRF ಕೊಟ್ಟರೆ ರಾಜ್ಯ ಸರ್ಕಾರದ ಕಡೆಯಿಂದ 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಹಾರ್ಟಿಕಲ್ಚರ್ಗೆ 13,500 ರೂಪಾಯಿ ಇದ್ದರೆ
ಪರ್ ಹೆಕ್ಟೇರಿಗೆ ರಾಜ್ಯ ಸರ್ಕಾರ, ಅಂದಿನ ರಾಜ್ಯ ಸರ್ಕಾರ 10,000 ರೂಪಾಯಿ ಅಡಿಷನಲ್ ಆಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇರಿಗೇಟೆಡ್ ಲ್ಯಾಂಡ್ಗೆ NDRF ನಾರ್ಮ್ಸ್ ಪ್ರಕಾರ 18,000 ಇದ್ದರೆ ರಾಜ್ಯ ಸರ್ಕಾರ, ಅಂದಿನ BJP ಸರ್ಕಾರ 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ರೀತಿ ರೈತರಿಗೇನು ನಷ್ಟ ಆಗಿತ್ತು, ಆ ನಷ್ಟವನ್ನು ಭರಿಸ್ತಕ್ಕಂಥ ಕೆಲಸ ಹಿಂದಿನ BJP ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷ ಉಲ್ಲೇಖವನ್ನು ಮಾಡೋದಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ರೈತರ ಪರವಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಗೌರವಾನ್ವಿತ ರಾಜ್ಯ ಸರ್ಕಾರಕ್ಕೆ, ಗೌರವಾನ್ವಿತ ಮಂತ್ರಿಗಳಿಗೆ ಈ ಒಂದು ರೈತರ ಸಂಕಷ್ಟವನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು. ಅದು ಬೆಳೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷೆ, ಒಂದು ವಿಚಾರ, ಇವತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ. ನಾನು ಅಭಿವೃದ್ಧಿಯ ವಿಚಾರದಲ್ಲಿ ಹೆಚ್ಚು ಮಾತನಾಡೋದಕ್ಕೂ ಹೋಗೋದಿಲ್ಲ, ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಇವತ್ತು ಗ್ಯಾರಂಟಿಗಳ ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿನ ಅಭಿವೃದ್ಧಿ ಮೊದಲ ಬಾರಿ ಗೆದ್ದಂಥ ಶಾಸಕರು ಇವತ್ತು ಅಭಿವೃದ್ಧಿಗೆ, ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ, ನಾನು ಮೊದಲ ಬಾರಿ ಶಾಸಕನಾಗಿ ಅಭಿವೃದ್ಧಿ ಬಗ್ಗೆ 2 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, 2 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಮೊದಲ ಬಾರಿ ಗೆದ್ದಂಥ ಎಲ್ಲ ಶಾಸಕರ ಪರವಾಗಿ, ಯಾವುದೇ ಪಕ್ಷ ಇರ್ಬೋದು, ಮೊದಲ ಬಾರಿ ಗೆದ್ದಂಥ ಶಾಸಕರ ಪರವಾಗಿ ತಮ್ಮ ಮೂಲಕ ಗೌರವಾನ್ವಿತ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತಾನೆ, ಯಾವುದೇ ರೀತಿ ಅನುದಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇದುವರೆಗಂತೂ ಕೊಟ್ಟಿಲ್ಲ. ತಾರತಮ್ಯ ಮಾಡ್ದೇ ಎಲ್ಲ ಶಾಸಕರಿಗೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಿದ್ದರಾಮಯ್ಯನವರು ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಸಾಲವನ್ನು ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನ್ನ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಒಂದು ಗಾದೆ ಇದೆ, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅಂತೇಳಿ. ಆದರೆ ಇವತ್ತು ಸಾಲ ಮಾಡಿದರೂ ಸಹ ಇವತ್ತು ಶಾಸಕರು ಕೂಡ ತುಪ್ಪವನ್ನು ತಿಂತಾ ಇಲ್ಲ, ರಾಜ್ಯದ ಜನರು ಕೂಡ ಅಭಿವೃದ್ಧಿ ಇಲ್ದೇ ಅವರು ಕೂಡ ಹಣ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ರಾಜ್ಯದ ಜನ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಕೂಡ ಅಭಿವೃದ್ಧಿಗೆ ಬಿಡುಗಾಸನ್ನು ಕೊಡದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಎಲ್ಲ ಅನುದಾನ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಹೇಳ್ತಾರೆ. ಆದರೆ ಈ ಬಂದಿರತಕ್ಕಂಥ ಅನುದಾನ ಇವತ್ತು ಎಲ್ಲಿ ಹೋಗ್ತಿದೆ ಅನ್ನೋ ಚರ್ಚೆನೂ ಕೂಡ ಆಗ್ತಾ ಇದೆ. ಮನ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿ ಪರಿಹಾರ ನಿಧಿನೂ ಕೂಡ ಇವತ್ತು ಬಿಡುಗಡೆ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ, ಸ್ವಾತಂತ್ರ್ಯ ಯೋಧರಿಗೆ ಇವತ್ತು ಸ್ವಾತಂತ್ರ್ಯ ಯೋಧರಿಗೆ 4.85 ಕೋಟಿ ಏನು ಮಾಸಿಕ ಇವತ್ತು ಗೌರವಧನ ಕೊಡಬೇಕು, ಅದನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತೇಳಿ ಇವತ್ತು ಮಾನ್ಯ ಶಾಸಕರು ಮಾತನಾಡ್ತಾ ಹೇಳಿದ್ರು. ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ಕೊಡೋದಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹೊಲಗಳಿಗೆ ರಸ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅನುದಾನ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದೆ. ಹಾಗಾಗಿ ಇಷ್ಟೇನ ಹೇಳ್ತಕ್ಕಂಥದ್ದು, ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಸಚಿವರು ಕೂಡ ವಿನಂತಿ ಮಾಡ್ತೇನೆ, ಕಂದಾಯ ಸಚಿವರು ಕೂಡ ವಿನಂತಿ ಮಾಡ್ತೇನೆ. ಇವತ್ತು ರೈತ ಸಂಕಷ್ಟದಲ್ಲಿದ್ದಾಗ ಅತಿ ಶೀಘ್ರದಲ್ಲೇ ಇವತ್ತು ಅಧಿಕಾರಿಗಳನ್ನ ಕಳಿಸಿ ಇವತ್ತು ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಸರ್ವೆ ಏನಾಗಬೇಕು ಆ ನಿಟ್ಟಿನಲ್ಲೂ ಕೂಡ ಗಮನಿಸಬೇಕು. ಶಾಸಕರಿಗೆ ಅನುದಾನವನ್ನು ಕೊಟ್ಟು ನಮ್ಮ ಗೌರವವನ್ನು ಕೂಡ ಕಾಪಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನಾವೆಲ್ಲ ಚುನಾವಣೆಯಲ್ಲಿ ನಿಂತಾಗ ಸಾಕಷ್ಟು ಭರವಸೆಗಳನ್ನು ಕೊಟ್ಟೆ ಎಲ್ಲ ನಾವು ಬಂದಿರೋದು. ಅಧ್ಯಕ್ಷರೇ, ನಾವು ನಮ್ಮ ಸರ್ಕಾರನೇ ಮತ್ತೆ ಬರ್ತದೆ ಅಂತೇಳಿ ಒಂದೊಂದು 1000 ಕೋಟಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅವರು ಕೂಡ ನಾವು ಬರ್ತೀವಿ ಅಂತೇಳಿ ಅವರು ಒಂದೊಂದು 1000 ಕೋಟಿ ಲೆಕ್ಕ ಬರ್ಕೊಂಡವ್ರೆ. ಅಧ್ಯಕ್ಷರೇ, 2.5 ವರ್ಷದಿಂದ ನಾವು ಕಾದಿದ್ದೇ ಆಯಿತು. ಮೊದಲೆಲ್ಲ ಕೋಟಿಗಳಲ್ಲಿ ಗ್ರ್ಯಾಂಟ್ ತಗೊತಾ ಇದ್ವಿ, ಈಗ ಲಕ್ಷಗಳಲ್ಲಿ ಕೂಡ ಬರ್ತಾ ಇಲ್ಲ. ಅಧ್ಯಕ್ಷರೇ, ಲಕ್ಷಗಳಲ್ಲಿ ಕೂಡ ನಾವು ಕಾಯ್ತಾ ಇದ್ವಿ ಏನಾದರೂ ಬರ್ತಾನೆ ಅಂತೇಳಿ. ಇವತ್ತು ತಮ್ಮಿಂದ ಹಿಡಿದು ಇಲ್ಲಿ ಯಾರ್ಯಾರು ಇದ್ದಾರೋ ಮಂತ್ರಿಗಳು ಸೇರಿಸಿ ಅವ್ರ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ಜನ ಚೀಮಾರಿ ಆಗ್ತಾರೆ, ಕ್ಷೇತ್ರದೊಳಗಡೆ ಹೋಗೋಕ್ಕಾಗೋದಿಲ್ಲ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ. ನಮಗೇನು ಸಮಸ್ಯೆ ಆಗಿದೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಹೊಸದಾಗಿರ್ತಕ್ಕಂಥ ನಗರಸಭೆ ಪುರಸಭೆಗಳಿಗೂ ಚುನಾವಣೆ ಇಲ್ಲ, ಚುನಾವಣಾ ಜನಪ್ರತಿನಿಧಿಗಳಿಲ್ಲ.
ನಗರಸಭೆ ಪುರಸಭೆಗಳಿಗೆ ಯಾವುದೇ ಒಂದು ರೂಪಾಯಿ ಇವತ್ತವರೆಗೂ ಒಂದು ಬಿಡುಗಾಸು ಕೂಡ ಸರ್ಕಾರದಿಂದ ಬಿಡುಗಡೆ ಆಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಒತ್ತಡವನ್ನು ZP ಅವರು ಒತ್ಕೊತಾ ಇದ್ರು. ಇವತ್ತು ಎಲ್ಲ ಒತ್ತಡ ಶಾಸಕರ ಮೇಲೆ ಇದೆ ಅಧ್ಯಕ್ಷರೇ. ಇದು ತಮ್ಮ ಗಮನಕ್ಕೆ ದಯವಿಟ್ಟು ತಾವು ಅರ್ಥಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಅಧ್ಯಕ್ಷರೇ, ಬೆಂಗಳೂರು ಬಗ್ಗೆ ನಾನು ಭಾಳ ರಾಜ್ಯದ ಮಾತಾಡಕ್ಕೆ ಹೋಗಲ್ಲ. ಬೆಂಗಳೂರು ಜನಸಂಖ್ಯೆ ಹೆಚ್ಚು ಕಡಿಮೆ 1.5 ಕೋಟಿ, ಇಡೀ ರಾಜ್ಯದ ಜನಸಂಖ್ಯೆ 6.5 ಕೋಟಿ. ಅಂದರೆ 1/4 ಭಾಗ ಜನಸಂಖ್ಯೆ ಬೆಂಗಳೂರಲ್ಲೇ ಇರ್ತಕ್ಕಂಥದ್ದು. ಮತ್ತು ಅತಿ ಹೆಚ್ಚಿನ ಆದಾಯವನ್ನು ಬಡ್ಜೆಟ್ಗೆ ಅಂದರೆ ರಾಜ್ಯದ ಅಭಿವೃದ್ಧಿ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಬೆಂಗಳೂರು ಅಧ್ಯಕ್ಷರೇ. ಇವತ್ತು ವೆಹಿಕಲ್ ತಗೊಳ್ರಿ, ಹೆಚ್ಚು ಕಮ್ಮಿ 1,23,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಓಡಾಡ್ತೈತೆ. ಅಂದರೆ ಪ್ರತಿಯೊಬ್ಬನಿಗೂ ಆವ್ರೇಜ್ ತೊಗೊಂಡ್ರೆ ಒಂದೊಂದು ವೆಹಿಕಲ್ ಇವತ್ತು ಓಡಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕಾರ್ಗಳ ಸಂಖ್ಯೆ ತಗೊಳ್ರಿ, ಸುಮ್ಮನೆ 2024-25ರಲ್ಲಿ ಬೆಂಗಳೂರಲ್ಲಿ 25 ಲಕ್ಷ ಕಾರ್ಗಳಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ರಸ್ತೆಗಳ ಮೇಲೆ ಎಷ್ಟು ಒತ್ತಡ ಇದೆ, ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಅರ್ಕೊಳ್ಬೇಕಾಗ್ತದೆ. ಬೆಂಗಳೂರು ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂಥ ಇವತ್ತು ಬೆಂಗಳೂರು ಹೃದಯ ಇದ್ದಂಗೆ ಕರ್ನಾಟಕಕ್ಕೆ. ಈ ಹೃದಯ ಇಡೀ ದೇಹಕ್ಕೆ ಬ್ಲಡ್ಡನ್ನು ಪಂಪ್ ಮಾಡ್ತಾ ಇರ್ತದೆ. ಆದರೆ ಇವತ್ತು ಈ ಹೃದಯಕ್ಕೆ ಆಂಜಿಯೋಗ್ರಾಮ್ ಆಗೋಗಿದೆ, ಆಂಜಿಯೋಬ್ಲಾಸ್ಟು ಆಗೋಗಿದೆ. ಯಾವತ್ತು ಹಾರ್ಟ್ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಬೆಂಗಳೂರು ಅಷ್ಟು ಘೋರವಾದಂಥ ಪರಿಸ್ಥಿತಿಯಲ್ಲಿ ಇವಾಗ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಇಲ್ಲ, ಅವರು ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ನಾವು ಕೂಡ ಸುರಂಗದ ರಸ್ತೆಗಳು, ಡಕ್ಕುಗಳು, ಡಬಲ್ ಡಕ್ಕರ್ಗಳು ನಮಗೆಲ್ಲ ಕೂಡ ಆಗಬೇಕು. ಆದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದು ಇವತ್ತವರೆಗೂ ಕೂಡ ನಮ್ಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 10 ಕೋಟಿ ರೂಪಾಯಿ. 2.5 ವರ್ಷಕ್ಕೆ ಬೆಂಗಳೂರು ನಮ್ಗೆ ಕೊಟ್ಟಿರೋದು ಅವರ ಅನುದಾನ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಹುಶಃ ಈಗೇನಾದರೂ ಒಂದು 10 ಕೋಟಿ ರೂಪಾಯಿ ಕೊಡ್ಬೋದು. ಇವತ್ತು PRR ರೋಡು, ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷದಿಂದ ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲಿ ನೈಸ್ ರೋಡಿಂದ, ಏರ್ಪೋರ್ಟ್ ರೋಡಿಂದ ಹೊಸೂರು ರೋಡ್ ಲಿಂಕ್ ಆಗ್ತದೆ, ನೈಸ್ ಟು ನೈಸ್ ಲಿಂಕ್ ಆಗ್ತದೆ. ಅದಾದರೆ ರಸ್ತೆ ಶೀಘ್ರದಲ್ಲಾದರೆ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಒತ್ತಡ, ತಾವೆಲ್ಲ ಏನು ಬರ್ತೀರಿ, ಇವತ್ತು ನನಗೆ ಯಲಹಂಕ ಕ್ಷೇತ್ರಕ್ಕೆ ಮಾಗಡಿ ರೋಡು, ತುಮಕೂರು ರೋಡು, ದೊಡ್ಡಬಳ್ಳಾಪುರ ರೋಡು, ಏರ್ಪೋರ್ಟ್ ರೋಡು ಇಷ್ಟು ನನಗೆ ಲಿಂಕ್ ಆಗ್ತದೆ. ರಾಜ್ಯದ 70-80% ತಾವೇನು ಶಾಸಕರು ಬರ್ತಾ ಇದ್ದೀರಿ ನನ್ನ ಕ್ಷೇತ್ರದೊಳಗಡೆ ಬರಬೇಕು. ನೀವು ಬಂದಂಥ ವೆಹಿಕಲ್ಗಳೆಲ್ಲ ನನ್ನ ಕ್ಷೇತ್ರದೊಳಗಡೆ ಹೋಗ್ತವೆ. ಇಡೀ ರೋಡ್ಗಳು ಒಟ್ಟಾಗಿದೆ. ಅದಕ್ಕೆ ಎಲ್ಲ ಶಾಸಕರ ಅನುದಾನನೂ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ನೀವು 4 ರೋಡ್ಗಳು ಬರ್ತಾ ಇರೋದ್ರಿಂದ ಪೆರಿಫೆರಿಯಲ್ ರಿಂಗ್ ರೋಡು ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸೂಕ್ತ ಪರಿಹಾರವನ್ನು ಕೊಟ್ಟು ಮಾಡ್ತೀನಿ ಅಂತೇಳಿ. ನಾನು ಅವ್ರ ಜೊತೆಯಲ್ಲಿ 2 ಸರಿ ಸಭೆ ಮಾಡಿದ್ದೀನಿ. ನಿಮ್ಗೆ ಯಾವ ಸಹಕಾರ ಬೇಕಾದರೂ ಕೊಡ್ತೀನಿ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ರಿ, ನಾನು ನಿಂತ್ಕೊಂಡು ಆ ರಸ್ತೆಯನ್ನು ಮಾಡಿಸ್ತೀನಿ ಅಂತೇಳಿ. ಅದ್ರ ಜೊತೆಯಲ್ಲಿ PRR 2 ಅಂತೇಳಿ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು, ಯಾಕಂದರೆ ನೈಸ್ ರೋಡ್ ಇದೆ ಅಂತೇಳಿ. ಈಗ PRR 2 ಮಾಡವ್ರೆ 6,000 ಮನೆಗಳಿದೆ ಅಧ್ಯಕ್ಷರೇ. ಅದು ಹೇಗೆ ಅಂತಂದರೆ ತುಮಕೂರು ರೋಡಿಂದ ಉಲ್ಟಾ ವಾಪಸ್ ಮಾಗಡಿ ರೋಡಿಂದ ಹೊಸೂರು ರೋಡಿಗೆ ಲಿಂಕ್ ಆಗ್ತಕ್ಕಂಥದ್ದು. ಅದಕ್ಕೆ ಯಾವಾಗ ಪರಿ ಕೊಡ್ತಾರೋ ಇದಕ್ಕೆ 23,000 ಕೋಟಿ, ಅದಕ್ಕೂ ಒಂದು 23,000 ಕೋಟಿ. ಇವತ್ತು ನಮ್ಮಲ್ಲಿ IRR ಮಾಡವ್ರೆ. ಅದ್ರ ಇರೋ ರೋಡ್ಗೆ ಮದುವೆ ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ ರೋಡು 150 ಕಿಲೋಮೀಟ್ರು ಒಂದು ರಸ್ತೆಯನ್ನು ಮಾಡಿದ್ರು ಹಿಂದೆ, ಅದು 10 ಪ್ಯಾಕೇಜಲ್ಲಿ. ಈಗ ರಸ್ತೆ ಪೂರ್ಣ ನಿಂತೋಗಿದೆ. ಉದಾಹರಣೆಗೆ ತುಮಕೂರು ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ಗೆ ಹೋಗುವಂಥ ರೋಡು ಅರ್ಧ ರೋಡ್ ಮಾಡವ್ರೆ, ಅರ್ಧ ನಿಲ್ಸಾಕವ್ರೆ. ಇಲ್ಲ ನ್ಯಾಯ ಎಲ್ಲಿ ನೀವು ಹೊಸಕೋಟೆ ರೋಡ್ ಹೇಳ್ತಾ ಇದ್ದೀರಿ, ಅದಲ್ಲ. ಡಾಬಾಸ್ಪೇಟೆ, ಮಧುರೆ, ರಾಜಾನಕುಂಟೆ, ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗ್ತದೆ ಒಂದು ಪ್ಯಾಕೇಜು. ಈ ಥರ ಇಡೀ ಬೆಂಗಳೂರು ಸುತ್ತು 150 ಕಿಲೋಮೀಟರ್ ಅಷ್ಟೇ 4 ಲೇನ್ ರೋಡು. ಈಗ ರಾಜಾನಕುಂಟೆ ಹತ್ರ ಫ್ಲೈ ಓವರ್ ಇಲ್ಲ, ನಿಲ್ಸಾಕವ್ರೆ ದುಡ್ಡಿಲ್ಲ ಅಂತ. ಇದ್ರ ಮಧ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಇದ್ದಂಗೆ ಕಾಣ್ತದೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತೇಳಿ ಮಾಡಿದ್ದೀವಿ. ಅದನ್ನು 90 ಮೀಟರ್ ವೈಡನ್ ಮಾಡುವಂಥ ಇರೋ ರೋಡ್ನೇ ಮಾಡ್ತಾ ಇಲ್ಲ. ಇನ್ನು 90 ಮೀಟರ್ ಮಾಡಿ ಈಗೇನ ಪ್ಲ್ಯಾನ್ ಅಪ್ರೂವಲ್ಗೆ ಹೋದರೆ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ, ರಸ್ತೆನೂ ಇಲ್ಲ, ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ಆ ಪೆರಿಫೆರಿಯಲ್ ರಿಂಗ್ ರೋಡನ್ನು ಮಾಡಬೇಕು. ಬೆಂಗಳೂರಲ್ಲಿ ಇವತ್ತು ಇರೋದೊಂದಷ್ಟು ಕೆರೆಗಳು ಉಳಿಸ್ಕೊಂಡಿದ್ದೀವಿ. ಇರೋ ಕೆರೆಗಳಂತೂ ಇವತ್ತು ಒತ್ತುವರಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಶಾಸಕರ ಕ್ಷೇತ್ರದಲ್ಲೂ ಕೂಡ ರಸ್ತೆಗಳ, ರೋಡ್ಗಳ, ಕೆರೆಗಳನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ. ಇತ್ತೀಚೆಗೆ ಒಂದ್ಸರಿ ಕೆರೆಗೆ ಮೇಂಟೆನೆನ್ಸ್ ದುಡ್ಡು ಕೊಡಲಿಲ್ಲ ಅಂದರೆ ಕೆರೆ ಕೊಲಾಪ್ಸ್ ಆಗ್ತದೆ. ಉದ್ಯಾನ ನಗರಿ ಇವತ್ತು ನನ್ನ ಕ್ಷೇತ್ರದಲ್ಲಿ 54 ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದೀನಿ. ವಾಕಿಂಗ್ ಟ್ರ್ಯಾಕು, ಜಿಮ್ಗಳು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಗ್ರಾಂಟ್ಗಳನ್ನು ತಗೊಂಡಿದ್ದೀವಿ. ಇವತ್ತು ಲೈಟ್ ಇಲ್ಲ ಅಧ್ಯಕ್ಷರೇ, ಬೆಂಚ್ಗಳು ಮುರಿದೋಗವೆ, ವಾಕಿಂಗ್ ಟ್ರ್ಯಾಕ್ ಇಲ್ಲ.
ಇವತ್ತು ನಾವೇನಾದರೂ ಒಂದು ವಾರ ಸ್ನಾನ ಮಾಡಲಿಲ್ಲ ಅಂದರೆ, ಶೇವಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ, ವಿಕಾರವಾಗಿರ್ತೀವೋ, ಇವತ್ತು ನಮ್ಮ ಪಾರ್ಕ್ಗಳು ರಸ್ತೆಗಳು ಆ ಥರ ವಿಕಾರವಾಗಿದೆ. ಅದ್ರದ್ದು ಯಾವುದಾದ್ರೂ ಒಂದು ಕ್ಷೇತ್ರದ, ಒಂದು ರಾಜ್ಯದ, ನಗರದ ಸುಂದರೀಕರಣ ಅಂತಂದರೆ ರಸ್ತೆಗಳು ಮೇನ್ ಇಂಪಾರ್ಟೆಂಟು. ಈಗ ನಾವು ಹೊರದೇಶಗಳಿಗೆ ಹೋಗ್ತೀವಿ, ಆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲೈಓವರ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪಾರ್ಕ್ಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಇವತ್ತು ಬೆಂಗಳೂರಿಗೆ ಬಂದ ತಕ್ಷಣ ಶುರುವಾಗುವಂಥದ್ದೇ ಟ್ರಾಫಿಕ್ ಸಮಸ್ಯೆ, ದೊಡ್ಡ ಟ್ರಾಫಿಕ್ ಸಮಸ್ಯೆ. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ 2-3 ಸರಿ ನಾವು ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ನಿಮಗೂ ಅನುಭವ ಆಗಿರ್ತದೆ. ಬೆಂಗಳೂರು ಒಳಗಡೆ ಬರಬೇಕು ಅಂದರೆ ನಾವು ಏರ್ಪೋರ್ಟ್ಗೆ ಹೋಗೋ ರೀತಿಯಲ್ಲಿ 3 ಗಂಟೆ ಮೊದಲೇ ಮನೆ ಬಿಡಬೇಕು. ನಾವು 9 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಬರೋಕ್ಕೆ 2 ಅವರ್ ಆಗ್ತದೆ. ಇವತ್ತು ನಮಗೆ ಎಲ್ಲಾದರೂ ಒಂದು ಹೊಸ ಫ್ಲೈಓವರ್ಗಳು ಎಲ್ಲಾದರೂ ಮಾಡಿದ್ದೀರಾ? ಮೊನ್ನೆ ಒಂದು ಫ್ಲೈಓವರ್ ಮಾಡಿದ್ರು, ಅದು ನಾನು BDA ಚೇರ್ಮನ್ ಆಗಿದ್ದಾಗ ಅದನ್ನು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇಡೀ ಬೆಂಗಳೂರಲ್ಲಿ 12 ಕಾರಿಡಾರ್ ರೋಡ್ ಬರ್ತವೆ, ಬೆಂಗಳೂರಿಗೆ ಎಂಟ್ರಿ ಆಗುವಂಥ ರೋಡ್ಗಳು. ಇವತ್ತುವರೆಗೂ ಅದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ನೋಡಿದ್ದೀರಿ ರೋಡ್ಗಳಲ್ಲಿ ಗಲಾಟೆ ಆಗ್ತಾ ಇರ್ತದೆ, ಗೊತ್ತಲ್ವಾ? ಕಾರು ಆಪೋಸಿಟ್ ಬಂದರು ಅಂತೇಳಿ ದಿನ ಬೆಳಗಾದರೂ ಜಗಳಗಳು, ಹೊಡೆದಾಟಗಳು, ಕೇಸ್ಗಳು. ಯಾಕೆ ಅಂತಂದರೆ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗ್ತಾನೆ ಇಲ್ಲ. ಅದರಲ್ಲಿ ಎಷ್ಟು ಕೇಸ್ಗಳಾಗೋಗಿದೆಯೋ. ರೋಡ್ಗಳಲ್ಲೆಲ್ಲ ಗಾಡಿ ನಿಂತಿರ್ತವೆ, ಟೋ ಮಾಡೋದಿಲ್ಲ, ಪೆನಾಲ್ಟಿ ಹಾಕೋದು ಪೊಲೀಸರಿಗೆ ಅಧಿಕಾರ ಕೊಟ್ಟಿಲ್ಲ. ರಾಂಗ್ ಸೈಡ್ 3 ಜನ ಬರ್ತಾರೆ, ಫೋಟೋ ಹೊಡ್ಕೊಬೇಕು ಅಷ್ಟೇ ಅವನಿಗೆ. ಮೊನ್ನೆ DCM ಅವರು ಒಂದು ಸ್ಕೂಟ್ರಲ್ಲಿ ಟ್ರಯಲ್ ಮಾಡಿಬಿಟ್ರು, 18,000 ಪೆನಾಲ್ಟಿ ಇತ್ತು ಆ ಸ್ಕೂಟ್ರ್ ಮೇಲೆ. ಅವ್ನು ಕಟ್ಟೋದೇ ಇಲ್ಲ, ಅವನು ಆ ಸ್ಕೂಟ್ರ್ ಮಾಡಿದ್ರೆ 10,000 ಬರ್ತದೆ. ಸ್ಪಾಟ್ ಫೈನ್ ಹಾಕಬೇಕು. ಯಾರೋ TVಯಲ್ಲಿ ಬಂತು, ಪೇಪರಲ್ಲಿ ಹಾಕ್ತಾರೆ, ಅವ್ರು ಯಾರೋ ಒಬ್ಬರು ಓಡೋಗ್ತಾನೆ ಗಾಡಿಯಿಂದ ಅಂತೇಳಿ TV ಮಾಧ್ಯಮಗಳಲ್ಲಿ ಬರ್ತದೆ. ಹಾಗಂತೇಳಿ ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು, ಗಾಡಿಗಳನ್ನು ಟೋ ಮಾಡಬೇಕು, ಪೆನಾಲ್ಟಿ ಹಾಕಬೇಕು. ಇಲ್ಲಾಂದರೆ ಬೆಂಗಳೂರು ಕೈಗೆ ಸಿಗೋದಿಲ್ಲ. ಜನ ಇವತ್ತು ಯಾರು ಬೆಂಗಳೂರು ಬರ್ತಾ ಇದ್ದಾರೆ, ವಾಪಸ್ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬೆಂಗಳೂರಿಗೆ ಇರ್ತಕ್ಕಂಥವರೆಲ್ಲ ಹೊರವಲಯದಲ್ಲಿ ಇವತ್ತು ಮನೆ ಕಟ್ಕೊಂಡು ಬರ್ತಾವ್ರೆ. ಈ ಸಮಸ್ಯೆ ನೋಡಿಕೊಂಡು ಬಂದು ಅಧ್ಯಕ್ಷರೇ, ಸರ್ ಮುಗಿಸ್ಬಿಡಿ ಸರ್. ನಮ್ಮ ಕ್ಷೇತ್ರ ಅಧ್ಯಕ್ಷರೇ 2 ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ, ಸಬ್ಜೆಕ್ಟ್ ಬಿಟ್ಟು ನಾನು ಹೋಗ್ತಾನೆ ಇಲ್ಲ. ಬಂದೇ ಬರಕ ನನ್ನ ಯಲಹಂಕ ಕ್ಷೇತ್ರ ಕೆಂಪೇಗೌಡರ ರಾಜಧಾನಿ, ಅವ್ರು ಹುಟ್ಟಿರೋದು. ಕೆಂಪೇಗೌಡರ ಹೆಸರು ಬಹಳ ಜನ ಹೇಳ್ತಾರೆ, ಪ್ರತಿಮೆಗಳನ್ನು ಮಾಡ್ತಾರೆ, ಹಾರಗಳಾಗ್ತೀವಿ, ಜಯಂತಿಗಳನ್ನು ಮಾಡ್ತೀವಿ. ಆದರೆ ಕೆಂಪೇಗೌಡರು ಹುಟ್ಟಿದಂಥ ಯಲಹಂಕಕ್ಕೆ ಗ್ರಾಂಟ್ ಕೊಡ್ತಾ ಇಲ್ಲ. ಕೆಂಪೇಗೌಡರು ಮಾಡಿದಂಥ ಅವಮಾನ ಅಲ್ವಾ ಅದು? ಅಲ್ಲ, ಫಸ್ಟ್ ಅಲ್ಲಿ ಕೊಡ್ಬೇಕಲ್ವಾ? ಕೊಟ್ಟಾದ್ಮೇಲೆ ಈ ಕಡೆ ಬರ್ಬೇಕಲ್ವಾ ಅದರಲ್ಲಿ? ಅಧ್ಯಕ್ಷರೇ, ಇಡೀ ಬೆಂಗಳೂರಿಗೆ ಕೊಡ್ಲಿ ಅಧ್ಯಕ್ಷರೇ, ನಮ್ಮಿಂದ ಶುರುವಾಗಲಿ, ಇಡೀ ಬೆಂಗಳೂರಿಗೂ ಕೊಡ್ಲಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೊಂದು ಮಾತನ್ನು ಹಿಂದೆ ಹೇಳಿದರು, ನಾನಿನ್ನೂ ಚುನಾವಣೆಗೆ ನಿಂತ್ಕೊಳ್ಳಲ್ಲ, ರಾಜಕಾರಣ ಬಿಡೋದಿಲ್ಲ, ನಾನಿನ್ನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಹುಶಃ ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಅವ್ರದ್ದು. ಹೋಗೋ ಟೈಮಲ್ಲಿ ಒಳ್ಳೆ ಹೆಸರು ತಗೊಂಡು ಹೋಗ್ಲಿ ಅವರು. ಇಲ್ಲ, ಈ ಸರಿ ಆಗ್ತದೆ. ಈ ಸರಿ ಯಾಕಂದರೆ ಈ ಸರಿ ಸ್ವಲ್ಪ ಆಗಿನ ವೇಗ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಗ್ರಾಂಟ್ ಕೊಟ್ಟವ್ರೆ, ನಮಗಿಲ್ಲ ಅಂತಲ್ಲ, ತಗೊಂಡಿದ್ದೀವಿ ನಾವು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ನಮ್ಗೆ ಗ್ರಾಂಟ್ ಕೊಟ್ಟವ್ರೆ. ಆದರೆ ಈ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವ್ರು ಆದಾಗ ನಾವು ಅಂದ್ಕೊಂಡ್ವಿ ಪಕ್ಷಪಾತ ಮಾಡೋದಿಲ್ಲ. ಯಾಕಂದರೆ ಒಂದು ಸಮಾಜವಾದದಿಂದ ಹಿಂದೆ ಬಂದಿರೋದ್ರಿಂದ ಅವ್ರು ಪಾರ್ಟಿ ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾದಂಥ ಅನುದಾನವನ್ನು ಕೊಡ್ತೀವಿ ಅಂತೇಳಿ. ಅವ್ರು ಯಾಕೆ ಅಂತಂದರೆ ಈ ಸರಿ ಕೊನೆ ಅವಧಿ ಅಂತ ಅಂದ್ಕೊಂಡಿದ್ವಿ, ನಿಂತ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವ್ರಿಗೆ ಈ ಕೊನೆ ಅವಧಿಯಲ್ಲಿ ನಾನು ತಾರತಮ್ಯವನ್ನು ಮಾಡಿದ್ದೀನಿ, BJPನವ್ರಿಗೂ JDS ಅವ್ರಿಗೆ ಅನುದಾನ ಕಮ್ಮಿ ಕೊದ್ದೀನಿ. ಕೆಟ್ಟ ಹೆಸರು ಬರೋದು ಬೇಡ ಅಧ್ಯಕ್ಷರೇ, ಕೆಟ್ಟ ಹೆಸರು ಬರಬಾರ್ದು, ಅವ್ರಿಗೆ ಒಳ್ಳೆ ಹೆಸರೇ ಇರಬೇಕು. ಅವ್ರಿಗೇನು 50 ಕೋಟಿ ಕೊಟ್ಟಿದ್ದೀರೋ ನಮ್ಗೆ 1 ಕೋಟಿ ಕಮ್ಮಿ ಕೊಡ್ರಿ, 49 ಕೋಟಿ ಕೊಡ್ರಿ, ಅವ್ರದ್ದೇ ಜಾಸ್ತಿ ಇರಲಿ. ಬಟ್ ಇಲ್ಲಿವರೆಗೂ ಕೂಡ ಹಣ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸರ್ಕಾರ ಕೇಳಿರಿ ಅಧ್ಯಕ್ಷರೇ, ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಕಷ್ಟ ನಾವು ಒಂದು ಟ್ರಾನ್ಸ್ಫರ್ ಕೇಳಲಿಲ್ಲ. ಓಕೆ, ಯಾವುದು ನಾವು ಮಂತ್ರಿಗಳ ಹತ್ರ ಹೋಗಿ ನಮ್ಗೆ ವರ್ಗಾವಣೆ ಮಾಡ್ರಿ ಇಂಥದನ್ನ ಕೇಳಕ್ ಹೋಗಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಸಹಜವಾಗಿ ಅಲ್ಲಿ ಏನ್ ಕಾಂಗ್ರೆಸ್ ಅವ್ರು ನಮ್ಮ ಕ್ಷೇತ್ರದಲ್ಲಿ ಇಲ್ವೇನ್ರಿ? ನಿಮ್ಮ ಕ್ಷೇತ್ರದಲ್ಲಿ BJP ಇಲ್ವಾ? ಸರಿ, ತಾರತಮ್ಯ ಯಾಕೆ ಮಾಡಬೇಕು? ಅದಕ್ಕೆ ಅಧ್ಯಕ್ಷರೇ 50 ಕೋಟಿ ಬದಲು ನಮ್ಗೆ 49 ಕೋಟಿ ಕೊಡ್ರಿ. ಬೆಂಗಳೂರಲ್ಲಿ 50 ಕೋಟಿ ಬದಲು ನಮ್ಗೆ 24 ಕೋಟಿ ಕೊಡ್ರಿ, 49 ಕೋಟಿ ಕೊಡ್ರಿ. ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ. ಸುರೇಶ್ ಕುಮಾರ್ ಪರವಾಗಿರ್ಬೇಕು. ಯಡಿಯೂರಪ್ಪ ಪೊಲಿಟಿಕಲ್ ಸೆಕ್ರೆಟರಿ ಕೋಟಿ, ಅದಕ್ಕೋಸ್ಕರ ನಮಗೆ ಅನುದಾನವನ್ನು ಕೊಡಬೇಕು.
ಮುಖ್ಯಮಂತ್ರಿಗಳು ನಮ್ಮ ಕಡೆನೂ ನೋಡ್ಬೇಕು ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಆಯ್ತು, ವಿಶ್ವನಾಥ್ ಅವರೇ. ಗಮನ ಹರಿಸ್ಬೇಕು ಅಂತ ಹೇಳಿ ಮಾತಾಡ್ತೀನಿ. ಅಲ್ಲ ಹಿಂದಿನ ಸರ್ಕಾರ ಕೂಡ ವಾಪಸ್ ತಗೊಂಡ್ಬಿಟ್ರೆ ಸ್ಪೀಕರ್ ಹೇಳೋ ತನಕ ನಾನು ಇಲ್ಲಿ ಸೀನಿಯರ್ ಸದಸ್ಯರಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಯಾರು ಶ್ರಮದಲ್ಲಿ ಮೊದಲು ಬರ್ತಾರ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಿ. ಮಾನ್ಯ ಅಧ್ಯಕ್ಷರೇ, ನೀವು ಬಂದವ್ರು ಅಂತ ಹೇಳಿದ್ರಿ ಮತ್ತೆ. ಎರಡೇ ನಿಮಿಷ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷ ಎರಡೇ ನಿಮಿಷ ಮನೆ ಸಭಾಧ್ಯಕ್ಷರೇ, ಇವತ್ತು ವೆರಿ ಗುಡ್ ಮನೆ ಸಭಾಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ ರಂಗನಾಥ್. ಈಗ ಕೂತ್ಕೊಳ್ಳಿ, ಹೇಳಿದ್ರಲ್ಲ ಗೊತ್ತಾಯ್ತು. ಗ್ಯಾರಂಟಿ ಸ್ಕೀಮ್ ಅಲ್ಲಿ 300 ಕೋಟಿ ರೂಪಾಯಿ ಕೊಡ್ತಾ ಇದ್ರೆ ಅವರಿಗೆ. ಆಯ್ತು ಮನೆ ಸಭಾಧ್ಯಕ್ಷರೇ, ವಿಶ್ವನಾಥ್ ಇವತ್ತು ಒಂದು ನಿಲುವಳಿ ಸೂಚನೆ ಮೇಲೆ ಮಾತಾಡ್ತಾ ಇದ್ದೀವಿ. ಎರಡೇ ನಿಮಿಷ, ಆಯ್ತು. 2 ಮಿನಿಟ್ಸ್. ಇವತ್ತು ಆ ಊಟಕ್ಕೆ ಮುಗಿದ ತಕ್ಷಣ ಯಾರು ಬರ್ತಾರ ಕೊಡ್ತೀನಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದಿದ್ರಿ. ಈಗ ಫಸ್ಟ್ ಕಮ್ ಲಾಸ್ಟ್ ಸರ್ವ್ ಇಲ್ಲ, ಇಲ್ಲ. ಬದಲಾವಣೆ ಆಗ್ಬೇಕು. ಆಯ್ತಪ್ಪ. ಹೌದೌದು. ಇವತ್ತು ನಾವು ವಿಧಾನಸೌಧದ ಆವರಣದಲ್ಲಿ ದೇವರಾಜ ಅರಸುರವರ 110ನೇ ಜನ್ಮದಿನವನ್ನು ಆಚರಿಸಿದ್ದೀವಿ. ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ನಿಲುವಳಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಡಿಸೆಂಬರ್ 22, 1978 ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಅದರ ಅಧ್ಯಕ್ಷತೆ ವಹಿಸಿದ್ದು ಶ್ರೀ ದಿವಂಗತ ದೇವರಾಜ ಅರಸುರವರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಮುನಿಯಪ್ಪನವರೇ, ಖಡ್ರೆಯವರೇ, ದಯವಿಟ್ಟು ಇದು ಕೇಳಿಸ್ಕೊಡಿ. ದೇವರಾಜ ಅರಸುರವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 78 ಇಸ್ವಿನಲ್ಲಿ ಮೊದಲನೇ ಶಾಸಕಾಂಗ ಸಭೆ. ಅವಲ್ಲೇ ಜಯಚಂದ್ರ ಅವರು, ರಮೇಶ್ ಕುಮಾರ್ ಅವರು, ವಿಶ್ವನಾಥ್ ಅವರೆಲ್ಲ ಗೆದ್ದಿದ್ದು 78ರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಭಾಧ್ಯಕ್ಷರೇ, ನೀವೆಲ್ಲರೂ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಿ, ಅನೇಕ ಕಷ್ಟಗಳನ್ನು ಎದುರಿಸಿ ಗೆದ್ದಿದ್ದೀರಿ, ಕಾಂಗ್ರೆಸ್ ಚಿಹ್ನೆಯ ಮೇಲೆ ಜಯ ಗಳಿಸಿದ್ದೀರಿ. ಆದರೆ ಇಂದಿನಿಂದ ನೀವು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತರಾದವರಲ್ಲ, ಇಡೀ ತಾಲೂಕಿಗೆ ಶಾಸಕರು. ಎಂದಿಗೂ ಸಹಾಯ ಯಾಚಿಸಿ ಬಂದವರನ್ನು ಅವರು ಯಾವ ಪಕ್ಷ ನಮ್ಮವರ ಎಂದು ನೋಡದಿರಿ ಎಂದು ಹೇಳಿದ ದೇವರಾಜ ಅರಸುರವರು ತಮ್ಮ ಮುಂದೆ ಟೇಬಲ್ ಮೇಲಿದ್ದ ನೀರು ತುಂಬಿದ ಗಾಜಿನ ಗ್ಲಾಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಎಲ್ಲರಿಗೂ ತೋರಿಸುತ್ತಾ ಮುಂದುವರೆದರು. ಈ ಗ್ಲಾಸಿನಲ್ಲಿ ಇರುವ ನೀರು ಸರ್ಕಾರದ ಖಜಾನೆಯ ಹಣ ಇದ್ದಂತೆ. ಇದನ್ನು ಯಾರು ನಮ್ಮ ಬಳಿ ದಾಹದಿಂದ ಬಳಲಿ ನೀರಿಗಾಗಿ ಬರುತ್ತಾರೋ ಅವರಿಗೆ ನೀಡಬೇಕು. ಬದಲಿಗೆ ನನ್ನ ಪಕ್ಷ, ನನ್ನ ಜಾತಿ, ನನ್ನವರಿಗೆ ಮಾತ್ರ ಇದನ್ನು ಕೊಡುತ್ತೇನೆ ಎಂಬ ಮನಸ್ಥಿತಿ ನಿಮಗೆ ಯಾರಿಗೂ ಇರಕೂಡದು. ಗೆದ್ದ ಮೇಲೆ ಎಲ್ಲರೂ ನಮ್ಮವರು ಎನ್ನುವಂತಾಗಬೇಕು ಅಂತ ದೇವರಾಜ ಅರಸು ಅವರು ಹೇಳಿರೋದ. ದೇವರಾಜ ಅರಸು ನಂತರ ಅತಿ ದೀರ್ಘಕಾಲೀನ ಮುಖ್ಯಮಂತ್ರಿ ಅಂತ ಖ್ಯಾತ ಗಳಿಸಿರುವ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಯತ್ನಾಳ್ ಅವರೇ, ನಿಮ್ಗೆ ಎಲ್ಲರಿಗೂ ಒಮ್ಮೆಲೆ ಬೇಕಂತ ಏನ್ ಮಾಡುದು ನಾವು? ಎಲ್ಲರಿಗೂ ಕೊಡ್ಬೇಕು, ಕೊಡ್ತೇವೆ ನಾವು. ಅನುಕರಣೆ ಮಾಡಿದ ತಮ್ಮ ಆಯ್ತು, 2 ನಿಮಿಷ ಎಲ್ಲ ಕೊಡ್ತೇವಲ್ಲ. ಒಂದೇ ನಿಮಿಷ. ಮಾನ್ಯ ಸುರೇಶ್ ಕುಮಾರ್ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಒಳ್ಳೆ ಎಲ್ಲರಿಗೂ ಕೊಡ್ತೇನಪ್ಪ. ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರಿಗೂ ಕೊಡ್ಬೇಡ, ಮಾತಾಡ್ಬೇಡುವಾಗಾದ್ರೆ. ಆಯ್ತು, ಯಾರಿಗೆ ಕೊಡ್ಲಿಲ್ಲ? ನಿಮ್ಮ ಶಾಸಕರು ಮಾತಾಡ್ತಿದ್ದಾರೆ ಅಲ್ಲಿ. ನೀವೇನು ಸೀನಿಯರ್ ಲೀಡರ್ ನಮ್ಗೆ ಬೇಕು ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಸುರೇಶ್ ಕುಮಾರ್ ಜಿ ಅವರು ಈಗಾಗಲೇ ಹೇಳಿದ್ದಾರೆ. ಚರ್ಚೆ ಬೇಡ ಅದರಲ್ಲಿ. ಇದೇ ವಿಷಯ ಹಿಂದೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4 ವರ್ಷ ಆಡಳಿತ ಮಾಡಿದಿರಿ. ಈ ದೇವರಾಜ ಅರಸು ಅವರು ಹೇಳಿದಂತ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಡ್ಕೊಂಡಿದ್ದೀರಾ? 100% ಮಾಡಿಕೊಂಡಿದ್ದೀರಾ? ಯಡಿಯೂರಪ್ಪನವರು ಮುಗಿಸಿ ಬೇರೆ ಬೇರೆ ಮಾತಾಡಿ ಅಧ್ಯಕ್ಷರೇ, ಆಯ್ತಪ್ಪ. ಈ ಒಂದು ಕರ್ನಾಟಕದ ಅನುದಾನಕ್ಕೆ 6 ತಿಂಗಳು ಅಭಿವೃದ್ಧಿ ದೃಷ್ಟಿಯಿಂದ
ಖಂಡ್ರೆ ಅವರೇ ನಾನು ಈ ನೋಡಿದ್ದೀನಿ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿಕ್ಕೆ ಯಾರಿಗೂ ಕೂಡ ಇಲ್ಲ ಅಂದಿಲ್ಲ ಅವರು ಓಕೆ ಚಂದ್ರಪ್ಪ ಅವರೇ ಮಾತಾಡ್ಲಿ ನಾವು ನೋಡಿದ್ದೀವಿ ಮಾತಾಡ್ಲಿ. ನೋಡಿ ಬಹಳಷ್ಟು ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅರ್ಜೆಂಟ್ ಇದೆ, ಆದಾಗ ನಾವು ಕೊಡ್ತೇವೆ ಇದರಲ್ಲಿ. ಈಗ ಅವರೊಬ್ಬರು ಸೀನಿಯರ್ ಇದ್ದಾರೆ ಅಂಡ್ ಲಾಸ್ಟ್ ಅಲ್ಲಿ ಕೂಡ ನಾನು ಅವ್ರನ್ನ ಕೂಡ ನೋಡ್ಬೇಕಾಗ್ತದೆ ಇದರಲ್ಲಿ. ಮತ್ತೆ ನೀವು ಬಹಳ ಅರ್ಜೆಂಟ್ ಕೆಲವು ಇದ್ದೀರಿ, ಎದ್ದು ಹೋಗುವಂತ ಪ್ಲಾನ್ ಗೊತ್ತಾಗ ಮಾತಾಡೋದು ಹೋಗುವಂತ ಆಲೋಚನೆ ಇದೆ ಅಂತ ಅವ್ರದ್ದೊಂದು ವಿರೋಧ ಪಕ್ಷ. ಅಂತ ಸ್ವಲ್ಪ ಇರಲಿ. ಅಧ್ಯಕ್ಷರೇ ಊಟ ಆಗಿ ಬೇಗ ಒಂದು ಕೂತೀವಿ ಅಧ್ಯಕ್ಷ, ಒಂದು ಅವಕಾಶ ಲಾಸ್ಟ್ ಕೊಡು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನದಲ್ಲಿ ಅತ್ಯಂತ ವಿರೋಧ ಪಕ್ಷದ ಸ್ಥಾನ ಹೊಂದಿದಂಥವ್ರು ನಾವು. ಓಕೆ, ಈ 3 ಜನ ಏನು ಕೂತೀವಲ್ಲ, ಅವ್ರಿನ್ನ ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಇರ್ಬೋದು. ನಾನಂತರ ಪೂರ್ತಿ 100% ನಾನ್ ಅಡ್ಜಸ್ಟ್ಮೆಂಟು. ಇವತ್ತು ಅಧ್ಯಕ್ಷರೇ, ನಾನು ತಾವು ಏನು ಇವತ್ತು ಏನೋ ಉಚ್ಚಾಟಿತ, ಎಲ್ಲರೂ ಉಚ್ಚಾಟಿತ ಅದವ್ರಿ, ಪ್ರಧಾನಮಂತ್ರಿಗಳು ಉಚ್ಚಾಟಿತರಾಗ್ಯಾರ ದೇಶ. ಅಲ್ಲ, ನಿಮ್ಗೆ ಬಹಳ ಹೀನಾಯವಾಗಿ ಬಹಳ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.